ಹಲೋ ಎವ್ರಿವಾನ್, ಮೊದಲಿಗೆ ಹೇಳ್ಬಿಡ್ತೀನಿ, ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಒಳ್ಳೆ ಟೇಸ್ಟಿ ರೆಸಿಪಿನ ಮಿಸ್ ಮಾಡ್ಕೊಳ್ತೀರಾ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಜಸ್ಟ್ ವಾವ್ ರೆಸಿಪಿ, ಪ್ಲೀಸ್ ಗಿವ್ ಅ ಟ್ರೈ. ಸೊ ವೆಲ್ಕಮ್ ಟು ದೇಸಿ, ಈಟ್ ದೇಸಿ, ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಸೊ ಈ ರೆಸಿಪಿಗೆ ಈ ಥರ ಚಿಕ್ಕ ಚಿಕ್ಕ ಟೊಮೆಟೊಸ್ನ ತಗೊಳ್ಳಿ, ಅದರಲ್ಲೂ ಜವಾರಿ ಟೊಮೆಟೊ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ ಈ ರೆಸಿಪಿಗೆ. ಸೊ ಇಲ್ಲಿ ನಾನು ಒಂದು 10 ಟೊಮೆಟೊಸ್ನ ತಗೊಂಡಿದ್ದೀನಿ. ನೀವು ನಿಮ್ಮ ಇಷ್ಟ ತಕ್ಕಂಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬಹುದು. ಸೊ ಟೊಮೆಟೊಸ್ನ ನಾನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಈ ಥರ ಕಟ್ಸ್ನ ಹಾಕಿ, ನಾನು ವಿಡಿಯೋದಲ್ಲಿ ತೋರಿಸೋ ಥರ ಕಟ್ಸ್ನ ಹಾಕೊಳ್ಳಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಡೀಪ್ ಕಟ್ಸ್ ಹಾಕೊಳ್ಳೋಕೆ ಹೋಗಬೇಡಿ. ಡೀಪ್ ಕಟ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ಆ್ಯಂಡ್ ಇದೇ ಥರ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ಎಲ್ಲವೂ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಇದಕ್ಕೆ ಹಾಕೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ, ಒಂದು 5 ಸ್ಪೂನಷ್ಟು ಶೇಂಗಾ, ಒಂದು 6 ಗೋಡಂಬಿ, ಹಾಗೆ ಒಂದು 15 ಪೀಸಷ್ಟು ಕೊಬ್ಬರಿನ ಹಾಕೊಳ್ಳಿ, ಅಥವಾ ತುರಿದಿರೋ ಕೊಬ್ಬರಿನ ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ನೀವೇನಾದ್ರೂ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾ ಇದ್ರೆ ಈಗಲೇ ಹಾಕೋಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಶೇಂಗಾ ಹಾಗೆ ಗೋಡಂಬಿ ಸ್ವಲ್ಪ ಈ ತರ ಗೋಲ್ಡನ್ ಬ್ರೌನ್ ಆಗ್ತಿದ್ದ ಹಾಗೆ ಕೊಬ್ಬರಿನ ಹಾಕಿ ಜಸ್ಟ್ ಒಂದು 10 to 15 ಸೆಕೆಂಡ್ಸ್ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಇದ್ರ ಜೊತೆ. ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನ್ ಅಷ್ಟು ಮೆಂತೆ ಕಾಳು, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ, ಜೊತೆಗೆ ಮಿಸ್ ಮಾಡದೆ ಒಂದು 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳಿ. ಇದು ಒಳ್ಳೆ ಫ್ಲೇವರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ. ಅಂಡ್ ಈ ಗ್ರೇವಿ ತುಂಬಾ ಟೇಸ್ಟಿ ಆಗಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲದನ್ನು ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ ಹೋಗಬೇಡಿ. ಸೊ ಈ ಮೆಂತೆಕಾಳು, ಜೀರಿಗೆ ಹಾಗೆ ಎಳ್ಳನ್ನ ಜಸ್ಟ್ ಒಂದು 15 to 20 ಸೆಕೆಂಡ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ 1 ಕಪ್ ಅಷ್ಟು ನಾನು ಪುದೀನನ ತಗೊಂಡಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಗ್ರೇವಿಗೆ. ಹಾಗೆ ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ, ಜೊತೆಗೆ ಒಂದು 10 ರಿಂದ 12 ಬೆಳ್ಳುಳ್ಳಿ, 1 ಇಂಚಷ್ಟು ಅಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದ್ರೆ ಸೀದ್ ಹೋಗಕ್ ಬಿಡಬೇಡಿ. ಈ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪಿನ ಕಲರ್ ಗ್ರೀನಿಶ್ ಏನಿದೆ ಅಲ್ವಾ, ಇದು ಹಾಗೆ ಇರಬೇಕು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋ ತರ ಫ್ರೈ ಮಾಡ್ಕೊಳ್ಳಿ ಸಾಕು. ಇದನ್ನ ಮಾಡ್ಕೊಳ್ಳೋಕೆ ಜಸ್ಟ್ ನಿಮ್ಗೆ ಒಂದು 40 to 45 ಸೆಕೆಂಡ್ಸ್ ಆಗುತ್ತೆ ಅಷ್ಟೇ. ನೋಡಿ, ಇಷ್ಟ ಆದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಸೊ ಇದನ್ನ ತೆಕ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಇನ್ನೊಂದು ಐಟಮ್ ನ ಮಿಕ್ಸ್ ಮಾಡೋಣ, ಇದರಿಂದ ಒಳ್ಳೆ ರೆಸ್ಟೋರೆಂಟ್ ಫ್ಲೇವರ್ ಇರುತ್ತೆ ಗ್ರೇವಿಯಲ್ಲಿ. ಸೊ ಒಂದು ಕಡಾಯಿಗೆ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕಿ, ಒಂದು ಬಿಗ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ, ಈ ತರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಥವಾ ಚಿಕ್ಕ ಸೈಜ್ ಈರುಳ್ಳಿ ಆದ್ರೆ 2ನ ತಗೊಳ್ಳಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಈರುಳ್ಳಿನ ಹಾಕಿ, ವೆರಿ ಇಂಪಾರ್ಟೆಂಟ್, ಲೋ ಫ್ಲೇಮ್ ಅಲ್ಲೇ ಇದನ್ನ ನೀವು ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಈ ತರ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಂಡಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಈ ಈರುಳ್ಳಿ ಗ್ರೇವಿಗೆ ತುಂಬಾನೇ ಫ್ಲೇವರ್ ಕೊಡುತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಗೋಲ್ಡನ್ ಬ್ರೌನ್ ಕಲರ್ ಏನೋ ಬಂದ್ಬಿಡುತ್ತೆ, ಆದ್ರೆ ಕ್ರಿಸ್ಪಿನೆಸ್ ಇರಲ್ಲ. ಸೊ ನಿಮಗೆ ಪರ್ಫೆಕ್ಟ್ ಫ್ರೈಡ್ ಆನಿಯನ್ಸ್ ಬೇಕು ಅಂದ್ರೆ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಸೊ ನೋಡಿ, ಈ ತರ ಇಷ್ಟು ಗೋಲ್ಡನ್ ಬ್ರೌನ್ ಆದ್ರೆ ಸಾಕು. ತುಂಬಾ ಓವರ್ ಆಗಿ ಮಾಡ್ಕೊಂಡ್ಬಿಟ್ರೆ ಕಹಿ ಕಹಿ ಅನ್ಸ್ಬಿಡುತ್ತೆ ಈರುಳ್ಳಿ, ಹಾಗಾಗಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಎಸ್, ಪರ್ಫೆಕ್ಟ್ ಆಗಿದೆ, ಜೊತೆಗೆ ಕ್ರಿಸ್ಪಿ ಸಹ ಆಗಿದೆ. ಓಕೆ, ನೆಕ್ಸ್ಟ್ ಈಗ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡಿರೋದು ಎಲ್ಲವೂ ತಣ್ಣಗಾಗಿದೆ. ಸೊ ಮಿಕ್ಸಿ ಜಾರ್ಗೆ ಹಾಕಿ ಮೊದಲಿಗೆ ನೀರನ್ನ ಆಡ್ ಮಾಡ್ದೇನೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಳಿ, ತುಂಬಾ ಹಾಕಕ್ ಹೋಗ್ಬೇಡಿ, ಹುಳಿ ಹುಳಿಯಾಗಿ ಆಗ್ಬಿಡುತ್ತೆ, ಯಾಕೆಂದ್ರೆ ಟೊಮೆಟೊ ಇಲ್ಲಿ ಸಹ ಹುಳಿ ಅಂಶ ಇರುತ್ತಲ್ವಾ. ಸೊ ಆನಂತರ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಅಷ್ಟು ಹಳ್ಳುಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ನೈಸ್ ಉಪ್ಪು ಸಹ ಹಾಕೋಬಹುದು. ಉಪ್ಪನ್ನ ಮುಂದೆ ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಾನು ಆಗ್ಲೇ ಹೇಳ್ದಾಗೆ ನೀರು ಹಾಕ್ತೇನೆ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೈಡ್ ಆನಿಯನ್ಸ್ ಏನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಇದನ್ನ ಹಾಕ್ಬಿಟ್ಟು ಇನ್ನೂ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ತರ ಫೈನ್ಲಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಈರುಳ್ಳಿನ ನೀವು ಮೊದಲಿಗೆ ಹಾಕಿ ಗ್ರೈಂಡ್ ಮಾಡ್ಬೋದು, ನಾನು ಮರ್ತೋಗಿದ್ದೆ, ಹಾಗಾಗಿ ಈಗ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಅದೇ ಕಡಾಯಿಯಲ್ಲಿ ಎಣ್ಣೆ ಉಳಿದಿತ್ತಲ್ವಾ, ಅದಕ್ಕೆ ಒಂದು 2 ಪಲಾವ್ ಎಲೆ, 3 ಏಲಕ್ಕಿ, ಒಂದು 5 ಲವಂಗ, ಹಾಗೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆನ ಹಾಕಿ, ಜೊತೆಗೆ ಒಂದು 1/4 ಸ್ಪೂನ್ ಅಷ್ಟು ಶಾಜೀರಾನ ಆಡ್ ಮಾಡ್ಕೊಳ್ಳಿ. ಆಕ್ಚುಲಿ ಈ ಶಾಜೀರಾ ತುಂಬಾ ಫ್ಲೇವರ್ ಕೊಡುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ಇದ್ರ ಬದಲಿಗೆ ನೀವು ಜೀರಿಗೆ ಸಹ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿನ ಸೀಳಿಸಿ ಹಾಕೊಂಡಿದ್ದೀನಿ, ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಸೊ ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಟೊಮೆಟೊಸ್ನ ಆಡ್ ಮಾಡ್ಕೊಂಡು
ಮಾಡಿಕೊಂಡು 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ನ ಕೊಡಿ. ಇದು ತುಂಬಾನೇ ಇಂಪಾರ್ಟೆಂಟ್. ಹೆಂಗ್ ಬೇಕೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳಕ್ ಹೋಗಬಾರ್ದು. ಟೊಮೆಟೊಸ್ ತುಂಬ ಸಾಫ್ಟ್ ಆಗಿರುತ್ತಲ್ವಾ, ಅದನ್ನು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ನೋಡಿ ಈ ಥರ ಓಪನ್ ಆಗಿಬಿಡುತ್ತೆ. ನಾನು ಮೊದಲಿಗೆ ಹೇಳಿದ್ನಲ್ವ, ತುಂಬ ಡೀಪ್ ಕಟ್ ಕೊಟ್ಟಾಗ ಈ ಥರ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಟೊಮೆಟೊಸ್ನ ಒಂದು 30% ಬೆನೆಯೋವರೆಗೂ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ ನಂತರ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಲೈಟಾಗಿ ನೀವು ಹ್ಯಾಂಡಲ್ ಮಾಡಿ ಇದನ್ನು. ಸೊ ಈ ಥರ ಟೊಮೆಟೊಸನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಆ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಟೊಮೆಟೊಸ್ ಎಲ್ಲ ಹಾಗೇ ಇರುತ್ತೆ. ನೀವು ಅರ್ಜೆಂಟಲ್ಲಿ ಹೆಂಗೆ ಬೇಕಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಓಪನ್ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಎಣ್ಣೆ ಸಪ್ರೇಟ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಬಿಡಿ. ಆ ನಂತರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿತ್ತಲ್ವ, ಅದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಇದಕ್ಕೆ ಹಾಕೊಂಡಿದ್ದೀನಿ. ಆ್ಯಂಡ್ ನೀರನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ 2 ಗ್ಲಾಸ್ ಹಾಕ್ಕೊಳ್ಳಿ. ನಂತರ ಇಲ್ಲ ನಿಮಗೆ ಇನ್ನೂ ತಿಕ್ಕಾಗಿರಬೇಕು ಅಂತಂದರೆ 1 ಗ್ಲಾಸ್ ಹಾಕ್ಕೊಳ್ಳಿ. ಸೊ ಮೀಡಿಯಂ ಥಿಕ್ನೆಸ್ ಆ್ಯಂಡ್ ಪರ್ಫೆಕ್ಟ್ ಗ್ರೇವಿ ಕನ್ಸಿಸ್ಟೆನ್ಸಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು 1 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಕೊಡಿ. ಆ ನಂತರ ಲಿಡ್ನ ಹಾಕಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಒಂದು 5 ರಿಂದ 8 ನಿಮಿಷ ಬಿಡಿ. ಟ್ರಸ್ಟ್ ಮೀ, ಸಖತ್ತಾಗಿ ಬರ್ತಾ ಇದೆ ಫ್ಲೇವರ್ ಮಾತ್ರ. ನಿಜ ಹೇಳ್ತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿತ್ತು. ಮರೀದೆ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಗ್ರೇವಿದು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ. ತುಂಬ ತಿಕ್ಕಾಗಿತ್ತು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆಗಲೇ ಸ್ವಲ್ಪ ಫ್ರೈಡ್ ಆನಿಯನ್ಸ್ನ ಹಾಗೆ ಉಳಿಸ್ಕೊಂಡಿದ್ದೆ. ಸೊ ರೆಸ್ಟೋರೆಂಟ್ ಅಪಿಯರೆನ್ಸ್ಗೋಸ್ಕರ ಈ ಥರ ಮೇಲಿಂದ ಫ್ರೈಡ್ ಆನಿಯನ್ಸ್ ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಂಡ್ ಸರ್ವ್ ಮಾಡಿ. ಟ್ರಸ್ಟ್ ಮೀ, ಸಖತ್ತಾಗಿರುತ್ತೆ. ಪಕ್ಕ ಒಂದು ಒಳ್ಳೆ ರೆಸ್ಟೋರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೇಮ್ ಫ್ಲೇವರ್, ಟೇಸ್ಟ್ ಎಲ್ಲವುದು ರೆಸ್ಟೋರೆಂಟಲ್ಲಿ ನಾವು ಗ್ರೇವಿನ ಸರ್ವ್ ಮಾಡಿದಾಗ ಹೇಗಿರುತ್ತೋ ಹಾಗೆ ಇತ್ತು. ಸೊ ಗಿವ್ ಅ ಟ್ರೈ. ಅಂಡ್ ಟೊಮೆಟೊ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿತ್ತು, ಓವರ್ ಕುಕ್ ಆಗದೆ. ಸೊ ಇವತ್ತಿನ ಈ ಸೂಪರ್ ಟೇಸ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.